ವೀಕ್ಷಕರ, ಇದು ಸಸ್ಕಾ ಮಾಯಾ ಬಜಾರ್. ಇಲ್ಲಿ ಕ್ರೋಂಟಾ ಲಕ್ಸುರಿಯಾ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್. ಇಲ್ಲಿ 4 ಫ್ಲೋರ್ ಇದಕ್ಕಿದೆ. ಜೊತೆಗೆ 3 ತಿಂಗಳಲ್ಲಿ ಈ ಕಾಮಗಾರಿ ಮುಗಿಯುತ್ತೆ ಅಂತ ಹೇಳ್ತಾರೆ ಅಲ್ಲಿ ವಾಚ್ಮನ್ನು. ಹಾಗೆ ಅವರು ಹೇಳಿದ್ದನ್ನ ನೀವು ಕೂಡ ಕೇಳ್ಕೋಬಹುದು. ಇಲ್ಲಿ ಸಸ್ಕಾ ಮಾಯಾ ಬಜಾರ್ ಅಂತ ಯಾಕೆ ಹೇಳ್ತೇನೆ ಅಂದ್ರೆ, 2 ತಿಂಗಳಲ್ಲಿ ನಿವೃತ್ತಿ ಆಗ್ತಿರುವ ನೀಲ್ ಶಿಟ್ಟಿ ಅಂತ ಹೇಳಿ ಅವ್ರ ಪಾಪ ಅಂದ್ರೆ ಮೊದಲೇ ರೂಟ್ ಲೆವೆಲ್ ಇಂದ ಬಂದಿದ್ದಾರಂತೆ. ಒಂದಿಷ್ಟು ವಿತಂಡವಾದವನ್ನ ಮಾಡ್ತಾರೆ. ಅಂದ್ರೆ ಎಲ್ಲ ಸರಿ ಇದೆ ಸರ್, ಬಂದು ಫೈಲ್ ನೋಡಿ ಸರ್, ಏನು ಹಂಗಿಲ್ಲ ಸರ್, ಏನು ಹಂಗಿಲ್ಲ ಸರ್, ಸತ್ಯ ಹರಿಶ್ಚಂದ್ರನ ಹೆಣ ನಮ್ಮ ಮನೆ ಮುಂದೆ ಹೋಗಿತ್ತೆ ಸರ್, ನಾವು ಹೇಳೋದೆಲ್ಲ ಸತ್ಯ ಸರ್ ಅಂತ. ನಮ್ಮ ಈ ಗರುಡನ ಮೊದಲನೇ ಪ್ರಶ್ನೆ, ಈಗ ಯಾವಾಗಾದ್ರೂ ಸ್ಯಾಂಕ್ಷನ್ ಆಗಿರ್ಲಿ, ಅಟ್ ದ ಡೇಟ್ ಆಫ್ ಸರ್ವಿಸ್ ಈ OC ಅಂತಾರಲ್ಲ, OC ಅಂದ್ರೆ ನೀವು OC ಬರೆಯೋದು ಅಂತ ತಿಳ್ಕೊಬೇಡ್ರಿ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ, ಇಲ್ಲ RCC ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಬೇಕು. ಒಂದಿಷ್ಟು ನಿಯಮಗಳು ನಾವು ಏನೋ ಅರ್ಥಕೊಂಡಿದೀವಿ, ಅಲ್ಪ ಜ್ಞಾನ ಅನ್ಕೊಳ್ಳಿ, ಪರವಾಗಿಲ್ಲ. ಇದು ಒಂದಿಷ್ಟು ಉತ್ತರ ನಮಗೆ ಬೇಕು. ಪರ್ಮನೆಂಟ್ ಸರ್ವಿಸ್ ಕೊಡ್ಬೇಕಂದ್ರೆ ಕಟ್ಟಡ ಪೂರ್ಣಗೊಂಡಿರಬೇಕು, ಯಾವುದೇ ಕಾಮಗಾರಿ ಆಗಿರಬಾರದು. ಈಗ ಗರುಡ ನೋಡಿದಾಗ ಅಲ್ಲಿ ಕಾಮಗಾರಿ ನಡೀತಾ ಇದೆ, ನೀವು ನೋಡ್ಬೋದು. ಅಲ್ಲಿ ಹಾಲೋ ಬ್ರಿಕ್ಸ್, ಸ್ಯಾಂಡ್, ಹಾಗೆ ಅಲ್ಲಿ ಒಳಗಡೆ ಹೋದ್ರೆ ಏನ್ ನಡೀತಾ ಇದೆ, ಆ ವಾಚ್ಮನ್ ಹೇಳ್ತಾನೆ ಇನ್ನೊಂದು 3-4 ತಿಂಗಳು ಬೇಕು ಸರ್ ಅಂತೇಳಿ. ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್, ಕಾಮಗಾರಿಯು ನಡೀತಾ ಇದೆ. ಪರ್ಮನೆಂಟ್ ಸರ್ವಿಸ್ ಕೊಡ್ಬೇಕಂದ್ರೆ ಕಟ್ಟಡ ಪೂರ್ಣಗೊಂಡಿರಬೇಕು, ಯಾವುದೇ ಕಾಮಗಾರಿ ಆಗಿರಬಾರದು. ನೀವೇ ನೋಡಿ, ಕಟ್ಟಡದ ಕಾಮಗಾರಿ ನಡೀತಾ ಇದೆ. ವಾಚ್ಮನ್ ಹೇಳಿದ್ರಲ್ಲ, ಪಾಪ ಅವ್ರು ಏನಾದ್ರು ಈಗ ನಾವು ಹೇಳಿದ ತಕ್ಷಣ ಅವ್ರನ್ನ ನೌಕರಿಯಿಂದ ತೆಗಿಯೋದು, ಅವ್ರ ಬಾಯಿಗೆ ಮಣ್ಣು ಹಾಕೋದು ನಾವು ಬೇಡ. ಕಟ್ಟಡದ ಕಾಮಗಾರಿ ನಡೀತಾ ಇದೆ, ಇನ್ನು 3 ತಿಂಗಳು ಬೇಕು. ಈಗ 4 ಫ್ಲೋರ್, ಹಾಗೆ ಮೇಲ್ಗಡೆ ಹೋದ್ರೂ ಕೂಡ ನೀವು ನೋಡ್ಬೋದು ಕಾಮಗಾರಿ ನಡೀತಾ ಇದೆ. ಅಂದ್ರೆ ನೋಡಿದ್ದು ಸುಳ್ಳು, ಕೇಳಿದ್ದು ಸುಳ್ಳ? ಈ ವಾದ ಯಾಕೆ? ನಾನು ತಪ್ಪು ಮಾಡಿದ್ದೀನಿ, ನಾವು ಅಂದ್ರೆ ಸುಧಾರಿಸ್ಕೊತೀನಿ ಅಂತ ಹೇಳ್ತಾ ಇಲ್ಲ. ನಿಯರಿಂಗ್ ರಿಟೈರ್ಮೆಂಟ್ ಬಂದರೂ ಕೂಡ ಈ ವಿತಂಡವಾದಕ್ಕೆ ನಮ್ಮ ಧಿಕ್ಕಾರ ಇದೆ. ಈಗ 2ನೇ ಎಪಿಸೋಡ್ ಇದು. ಮುಂದೆ ನಾಳೆ ಫೋಟೋ ಸಮೇತ ಹಾಗೆ ಕೆಲವೊಂದು ವಿಚಾರಗಳನ್ನ ನಾವು ಬೆಳಕು ಚೆಲ್ಲುವ ಅನಿವಾರ್ಯ ಆಗ್ತದೆ. ನಮಸ್ಕಾರ.